ಅವರೆಲ್ಲ ₹2 ಭಕ್ತರು. ಒಂದು ಮೆಸೇಜ್ ಹಾಕಿರಿ ₹2 ಕೊಡ್ತಾರಂತೆ ಬಿ ಜೆ ಪಿಯವರು. ಅದಕ್ಕೆ ಮೆಸೇಜ್ ಹಾಕಿ ಕೂತ್ಕೊಳ್ಳೋದು, ಬಾಯಿಗೆ ಬಂದಂಗೆಲ್ಲ ಮೆಸೇಜ್ ಹಾಕುವಂಥದ್ದು. ಯಾರೋ ಒಬ್ಬ ಸತ್ತೋಗಿರೋನೊಬ್ಬ, ಅವನಿಗೆ 2 ಬಾರಿ ಈ ಭಾಗದವರು ಸಂಸದನ್ನು ಮಾಡಿದರು. ಲಾಸ್ಟ್ ಟೈಮ್ ಟಿಕೆಟ್ ಯಾಕೆ ಕೊಡಲಿಲ್ಲ ಅಂತ ಇಲ್ಲಿವರೆಗೂ ಬಿ ಜೆ ಪಿಯವರು ಸ್ಪಷ್ಟಪಡಿಸ್ತಿಲ್ಲ, ಅವನು ಸ್ಪಷ್ಟಪಡಿಸ್ತಿಲ್ಲ. ಖರ್ಗೆ ಖರ್ಗೆ ಅವ್ರನ್ನ ಪಪ್ಪು ಅಂತ ಕರೀತಾನೆ. 84 ವರ್ಷ ಖರ್ಗೆ ಸಾಹೇಬರಿಗೆ. ಇಡೀ ದೇಶದಲ್ಲಿ ಮುತ್ಸದಿ ರಾಜಕಾರಣಿ, ಆ್ಯಕ್ಟಿವ್ ಪೊಲಿಟಿಕ್ಸಲ್ಲಿ ಇರುವಂಥವ್ರ ಪೈಕಿ ನಂಬರ್ 1 ಎಲ್ಲ ಪಕ್ಷದಲ್ಲಿ. ನಂಬರ್ 1 ಬಿ ಜೆ ಪಿನಲ್ಲಿ 75 ವರ್ಷಕ್ಕೆ ಮನೆ ಕಳಿಸ್ತಾರೆ. ಮುತ್ಸದಿ ರಾಜಕಾರಣಿ, ಆ್ಯಕ್ಟಿವ್ ಪೊಲಿಟಿಕ್ಸಲ್ಲಿರುವಂಥ ರಾಜಕಾರಣಿ ಯಾರಾದರೂ ಇದ್ದರೆ ದೇಶದಲ್ಲಿ ಎಲ್ಲ ಪಕ್ಷದಲ್ಲೂ ಖರ್ಗೆ ಸಾಹೇಬರು. ಅವ್ರನ್ನ ನಿನ್ನ ಯೋಗ್ಯತೆಗೆ 55 ವರ್ಷ ರಾಜಕಾರಣದಲ್ಲಿದ್ದಾರೆ ಅವರು. 55 ವರ್ಷ ನಿರಂತರವಾದ ರಾಜಕಾರಣದಲ್ಲಿರುವಂಥ ವ್ಯಕ್ತಿ AICC ಅಧ್ಯಕ್ಷರಾಗಿದ್ದಾರೆ, ವಿರೋಧ ಪಕ್ಷ ನಾಯಕರು ರಾಜ್ಯಸಭೆಯಲ್ಲಿ. ಅವ್ರನ್ನ ಈಗ ಮಾಜಿ ಸಂಸದ ಒಬ್ಬ ಇಲ್ಲಿ ಅವನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ನಾನು ದಲಿತ ಸಮುದಾಯದವರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ನಾವು ಕರೆ ಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಇವ್ರ ವಿರುದ್ಧ ಹೋರಾಟ ಮಾಡಿ, ಇವ್ರು ಎಲ್ಲಿ ಸಿಕ್ಕಿರೂ ಇವ್ರ ವಿರುದ್ಧ ಹೋರಾಟ ಮಾಡಿ ಅನ್ನುವಂಥದ್ದು ಕರೆಯನ್ನು ಕೊಡಬೇಕಾದ್ರೆ ನಾವು ಲಾ ಅಬೈಡಿಂಗ್ ಪೀಪಲ್, ನಾವು ಕಾಂಗ್ರೆಸ್ನವರು ನಾವು ಯಾವುದೇ ಕಾರಣಕ್ಕೂ ನಾವು ಕೈಗೆತ್ಕೊಳ್ಳಲ್ಲ. ಆದ್ರೂ ಇವರು ಕೆತ್ತಕೊಂಡು ಮಾಧ್ಯಮಗಳ ಮುಂದೆ ಬಂದು ಈ ಮಾಜಿ ಸಂಸದ ಯಾರೋ ಇನ್ನೊಬ್ಬ ಛಲವಾದಿ ನಾರಾಯಣ ಸ್ವಾಮಿ ಇಂಥವರೆಲ್ಲ ಬಂದು ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥದ್ದು. ಅಂದರೆ ಇಡೀ ದೇಶದಲ್ಲಿ ಪುಲ್ವಾಮಾ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಆಪರೇಷನ್ ಸಿಂಧೂರ ಅಂತ ಮಾಡಿ ಇಡೀ ದೇಶಾದ್ಯಂತ ಜನಗಳನ್ನ ಮೂರ್ಖರನ್ನಾಗಿ ಮಾಡಿದ್ರಲ್ಲ ನೀವು ಬಿ ಜೆ ಪಿಯವರು. ಅದಕ್ಕೆ ನಾವೇನು ಕೇಳೋದೇ ಬೇಡವಾ, ಮಾತೇ ಆಡೋಂಗಿಲ್ವ ನಾವು? ಅದನ್ನು ಯು ಆರ್ ಟೇಕಿಂಗ್ ಇಂಡಿಯಾ, ನಮ್ಮ ದೇಶವನ್ನು ಯು ಆರ್ ಟೇಕಿಂಗ್ ಫಾರ್ ಗ್ರಾಂಟೆಡ್. ನೀವು ಏನು ಬೇಕಾದ್ರೂ ಮಾಡಿದ್ರು ನಡೀತದೆ, ಯಾರು ಉಸಿರತ್ತಂಗಿಲ್ಲ, ಮಾತಾಡೋಂಗಿಲ್ಲ. ಅವ್ರಿಗೆ ನಾವು ಕೇಳಿದ್ದೀವಿ, ಹೌದು ಎಷ್ಟು ಏರೋಪ್ಲೇನ್ಗಳನ್ನು ನೀವು ಕಳ್ಕೊಂಡಿದ್ದೀರಿ? ಯುದ್ಧ ಮಾಡೋದಕ್ಕಿಂತ ಮುಂಚೆ ಜೈಶಂಕರ್ ಫಾರಿನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರು, ಏನು ಅಫಿಷಿಯಲ್ ಜವಾಬ್ದಾರಿ ಇರುವಂಥ ಒಬ್ಬ ಮಂತ್ರಿ, ಅವರು ಹೇಳಿಕೆಯನ್ನು ಕೊಡ್ತಾರೆ, ಇಂಟರ್ನ್ಯಾಷನಲ್ ಮೀಡಿಯಾಗಳಿಗೆ ಹೇಳಿಕೆಯನ್ನು ಕೊಡ್ತಾರೆ. ಹೌದು ಯುದ್ಧ ಶುರುವಾದ ನಾವು ಸ್ಟ್ರೈಕ್ ಶುರು ಮಾಡೋದಕ್ಕಿಂತ ಮುಂಚೆ, ಏರ್ ಸ್ಟ್ರೈಕ್ನ ಶುರು ಮಾಡೋದಕ್ಕಿಂತ ಮುಂಚೆ, ಡ್ರೋನ್ ಮೂಲಕ ಏರ್ ಸ್ಟ್ರೈಕ್ ಶುರು ಮಾಡೋದಕ್ಕಿಂತ ಮುಂಚೆ ಪಾಕಿಸ್ತಾನ್ ಮಿಲಿಟ್ರಿಗೆ ನಾವು ಹೇಳಿದ್ದೀವಿ, ಮಾತಾಡಿದ್ದೀವಿ, ಇಂತಿಂಥ ಜಾಗ, ಇಂತಿಂಥ ಮನೆ, ಇಂತಿಂಥ ಮಸೀದಿನ ನಾವು ಡ್ರೋನ್ ಮೂಲಕ ಹೊಡಿತೀವಿ ಅಂತ ಅವರೇ ಹಂಚ್ಕೊಂಡಿದ್ದಾರೆ. ಇದೆಲ್ಲಾದರೂ ಉಂಟಾ? ಒಬ್ಬ ಶತ್ರುನ ಹೊಡೆಯುವಂಥದ್ದಕ್ಕೆ ನೀವು ಮನೆಗೆ ಬರ್ತಾಯಿದ್ದೀವಿ ಹೊಡಿತೀವಿ ಅಂತಂದರೆ ಅವನು ಅಲ್ಲಿ ಟೆರರಿಸ್ಟು ಅಲ್ಲೇ ಇರ್ತಾನ? ಜಾಗ ಖಾಲಿ ಮಾಡಿ ಮನೆ ಬಿಡ್ತಾರೆ ಅಷ್ಟೇ. ಯಾವುದೋ ಒಂದೇ ಒಂದು ಗೋಡೆನೋ ಚಾವಣಿನೋ ಕುಸ್ತೋಗಿರೋದನ್ನ ಮಾಧ್ಯಮಗಳಲ್ಲಿ ರಿಲೀಸ್ ಮಾಡಿ ತೋರಿಸುವಂಥ ಕೆಲಸವನ್ನು ಮಾಡಿದ್ದೀರಿ. ಹೌದು, ನೀವು ಮುಂಚೆನೇ ಯಾಕೆ ಹೇಳಿದ್ರಿ, ಹೆಂಗೆ ಹೇಳಿದ್ರಿ, ಯಾರು ಹೇಳೋಕ್ಕೆ ಹೇಳಿದ್ದು? ಸೀಸ್ ಫೈರ್ನ ಘೋಷಣೆ ಮಾಡಿದ್ದೆ ಯಾವಾಗ? ಯುದ್ಧ ಘೋಷಣೆ ಮಾಡಿದ್ದೆ ಯಾವಾಗ? ಎಷ್ಟು ಜನ ನಮ್ಮ ಸೈನಿಕರು ಸತ್ತರು, ಎಷ್ಟು ಸಿವಿಲಿಯನ್ಸ್ ಸತ್ತರು, ಎಷ್ಟು ಏರೋಪ್ಲೇನ್ಗಳು ನಾಶ ಆದೋ ಅಂತ ಕೇಳುವಂಥದ್ದೇ ತಪ್ಪ? ದೇಶದ್ರೋಹನ ಅದು? ಆಗ ನೀನು ಇಷ್ಟ ಬಂದಂಗೆ ನೀವು ಸುಳ್ಳುಗಳು ಹೇಳ್ಕೊಂಡು ಜನಗಳನ್ನ ಮೂರ್ಖರನ್ನ ಮಾಡಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ರೆ ನಾವು ಸುಮ್ಮನೆ ಕೂರಬೇಕು ಅನ್ನುವಂಥದ್ದು. ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ, ಇತರ ಪಕ್ಷಗಳು, ಎಲ್ಲ ಪಕ್ಷಗಳು, ಇಡೀ ದೇಶಾದ್ಯಂತ ಜನಸಾಮಾನ್ಯರು 147 ಕೋಟಿ ಜನಸಂಖ್ಯೆಯೂ ನಿಮ್ಮ ಜೊತೆಲಿದ್ವಲ್ಲ. ಪಾಕಿಸ್ತಾನ ಸದೆ ಬಡಿರೋ ಸ್ವಾಮಿ, ಚಿಂದಿ ಓಡಾಯಿಸಿ ಕಂಪ್ಲೀಟಾಗಿ ಭೂಪಟದಲ್ಲಿ ಇಲ್ದಂಗೆ ಮಾಡಿ ಅಂತ ನಾವೇ ಹೇಳಿದ್ವಲ್ಲ. ಇದ್ದಕ್ಕಿದ್ದಂಗೆ ಓವರ್ ನೈಟು 3 ಗಂಟೆಗೆ ಟ್ರಂಪು ಎದುರಿಸ್ದ ಅಂತ, ನರೇಂದ್ರ ಮೋದಿನ ಎದುರಿಸ್ದ ಅಂತ, ಹೇಳೋದು ಕೇಳಬೇಕು ಅಂತ ಎದುರಿಸ್ಬಿಟ್ಟ ಅಂದ ತಕ್ಷಣ ಸೀಸ್ ಫೈರ್ ಅಂತ ನೀವು ಅವರೇ ಘೋಷಣೆ ಮುಂಚೆನೇ ಮಾಡಿಬಿಡ್ತಾರೆ, ಆಮೇಲೆ ನೀವು ಘೋಷಣೆ ಮಾಡ್ತೀರಿ. ಅವೆಲ್ಲ ಕೇಳತ್ತಪ್ಪ. ಹಂಗಾದ್ರೆ ಕೇಳತ್ತಪ್ಪ ಸ್ವಾಮಿ. 26 ಜನ ಹೆಣ್ಣು ಮಕ್ಕಳು ಕುಂಕುಮ ಹರಿಸಿದ್ರಲ್ಲ, ಬರೀ ಟೈಟ್ಲು ಕೊಟ್ಬಿಟ್ಟು ಯಾಕೆ ಖಾಲಿ ಮಾಡಿದ್ರಲ್ಲ ಸ್ವಾಮಿ, ಸಿಂಧೂರ್ ಅಂತ. ಅವ್ರಿಗೆಲ್ಲಿ ನ್ಯಾಯವನ್ನು ಯಾರಿಗೆ ದೊರಕಿಸ್ಕೊಡ್ತಿದ್ದೀರಿ? ಅವ್ರನ್ನ ಕೊಂದೋರು ಯಾರು ಹಿಡಿದಿದ್ದೀರಾ ನೀವು? ಹೊಡೆದ್ರ? ಅಟ್ಲೀಸ್ಟ್ ಅದನ್ನು ಹೇಳಿ. ಅದನ್ನು ಕೇಳಿದ್ರೆ ಅದ್ಯಾವುದೋ ಪಾಕಿಸ್ತಾನ ದವ್ರನ್ನ ನೀವು ಹೆಂಗೆ ಬಿಟ್ರಿ ಅಂತ ಹೇಳಿದಕ್ಕೆ ಅದಕ್ಕೆ ಯಾವುದೋ ನಮ್ಮ ಅಂತ ಒಂದು ಪದವನ್ನು ಉಪಯೋಗಿಸಿ ನಮ್ಮ ಪಾಕಿಸ್ತಾನ ಅಂತ ಹೇಳಿದ್ರು ಖರ್ಗೆ ಅವರು ಅಂತ ಹೇಳಿ ಖರ್ಗೆ ಅವ್ರ ವಿರುದ್ಧ ಮಾತಾಡುವಂಥ ಯೋಗ್ಯತೆ ನಿನಗಿದೆಯಪ್ಪ? ನಿನ್ನ ವಯಸ್ಸೆಷ್ಟು? ಅವರ ಎಕ್ಸ್ಪೀರಿಯನ್ಸು ನೀನು ವಯಸ್ಸಾಗಿಲ್ವಲ್ಲ. ಯಾವುದೋ ಅಚಾನಕ ನೀ ಎರಡು ಸರಿ ಗೆಲ್ಲಿಸಿರೋ ಜನಗಳು. ಈಗ ಎಲ್ಲಿದ್ದೀಯಾ ಮಾರಾಯ ನೀನು? ಬಿ ಜೆ ಪಿ ಪಾರ್ಟಿ ಆಫೀಸ್ಗೆ ಸೇರಿಸ್ತಾ ಇಲ್ವಲ್ಲ ನಿನ್ನ? ಅದೆಲ್ಲೋ ಬೀದಿಲಿ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀರಲ್ರಿ, ಅದೆಲ್ಲ ಮೆಟ್ರೋಪೋಲ್ ಹೋಟ್ಲು ಪಕ್ಕ ನಾನು ನೋಡಿದ್ದೀನಿ. ಆ ಗೇಟ್ ಮುಂದ್ಗಡೆ, ಗೇಟು ಒಳಗಡೆ ಬಿಡ್ತಾ ಇಲ್ಲ ಅವರು ಮೆಟ್ರೋಪೋಲ್ ಹೋಟ್ನವರು, ಅವರು ಮೆಟ್ರೋಪೋಲ್ ಕ್ಲಬ್ನವರು.
ಕಾಸ್ಮೋಪಾಲಿಟನ್ ಕ್ಲಬ್ನವರು ಆ ಗೇಟ್ ಮುಂದ್ಗಡೆ ನಿಂತ್ಕೊಂಡು ಪಾಪ ಮಾಧ್ಯಮದಲ್ಲೂ ಹೋಗಿ ಗೇಟ್ ಮುಂದ್ಗಡೆ ನಿಂತಿರ್ಬೇಕು. ಗೇಟ್ ಹಾಕ್ತಾನವ ವಾಚ್ಮ್ಯಾನು. ಗೇಟ್ ಮುಂದ್ಗಡೆ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಜಾಗ ಖಾಲಿ ಮಾಡೋದು. ಪತ್ರಿಕೆ ನನ್ನ ನೋಡಿ, ನಾನು ಸೋತಿದ್ದೀನಿ, 5 ಸರಿ ಸೋತಿದ್ದೀನಿ. ಹೌದು, ನನ್ನ ಹೀಯಾಳಿಸ್ತೀಯ ನೀನು? ಸೋತಿದ್ರು ನನಗೆ ನನ್ನ ಪಕ್ಷ, ನಮ್ಮ ಲೀಡರ್ಸ್ಗಳು ನನಗೆ ರೆಸ್ಪೆಕ್ಟ್ ಕೊಡ್ತಾರೆ. ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀನಿ. ನಿನ್ನ ಯೋಗ್ಯತೆಗೆ ನಿಮ್ಮ ಬಿ ಜೆ ಪಿ ಇದರಲ್ಲಿ ಕಚೇರಿಯಲ್ಲಿ ಕೂತ್ಕೊಂಡು ಪ್ರೆಸ್ ಮಾಡುವಂಥದ್ದಕ್ಕೆ ನಿನಗೆ ಬೀಗ ತಕ್ಕೊಡ್ತಾರಾ? ಹೇಳಪ್ಪ. ಹಾಂ, ನಿಮ್ಮ ಬಿ ಜೆ ಪಿ ಕಾರ್ಯಕ್ರಮಕ್ಕೆ ನೀನು ಹೆಸರಾಗ್ತಾರಾ? ಬಿ ಜೆ ಪಿ ಕಾರ್ಯಕ್ರಮಕ್ಕೆ ನೀನು ಚೇರ್ ಹಾಕಿ ಕೂರಿಸ್ತಾರಾ? ಎಲ್ಲೂ ಕೂರಿಸೋದೇ ಅಲ್ವಲ್ಲ. ನೀನು ಎಲ್ಲಿ ಕೂರಿಸಿದ್ದಾರೆ ಅನ್ನೋದು ಬಿ ಜೆ ಪಿಯವ್ರಿಗೆ ಹೇಳ್ಬೇಕಲ್ಲ. ಬಿ ಜೆ ಪಿಯವ್ರು ಕೇಳು ಮಾರೆ, ನಮ್ಮ ಪಕ್ಷದ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀಯ? ಅಸ್ತಿತ್ವದಲ್ಲಿ ಇದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಆಗಾಗ ಪ್ರೆಸ್ ಮೂಲಕ ಬಂದು ಹಿಟ್ ಆ್ಯಂಡ್ ರನ್ ಸ್ಟೇಟ್ ಮಾಡಿ ಅವ್ರನ್ನ ಬೈಯೋದೇ ನಿನ್ನ ಚಾಳಿ. ನಮ್ಮ ಮಧು ಬಂಗಾರಪ್ಪನ ಬೈತೀಯ? ಮಧು ಬಂಗಾರಪ್ಪ ಹಿಂದುಳಿದ ನಾಯಕ ಲೀಡ್ರು. ಅವ್ರ ತಂದೆ ಚೀಫ್ ಮಿನಿಸ್ಟರ್ ಆಗಿದ್ದರು, ಈಗ ಎಜುಕೇಷನ್ ಮಿನಿಸ್ಟ್ರಲ್ಲಿ ಇವು ಎಂತೆಂಥೋ ಬದಲಾವಣೆಗೆ ತಂದವರು. ಎಂತೆಂಥ ಬದಲಾವಣೆ! ಯಾವ ವ್ಯಕ್ತಿನೂ ಯಾವ ಸ್ಟೂಡೆಂಟೂ ಫೇಲ್ ಆಗಂಗೆ ಇಲ್ಲ. 3 ಎಕ್ಸಾಮಿನೇಷನ್ ಒಂದೇ ತಿಂಗಳಲ್ಲಿ 3 ಎಕ್ಸಾಮಿನೇಷನ್ ಮಾಡಿ ಅವ್ರನ್ನ ಪಾಸ್ ಮಾಡಿಸಿ ಮುಂದಿನ ಇದಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಅದು ಎಂಥ ಅದ್ಭುತವಾದ ಕಾರ್ಯಕ್ರಮ. ಅವ್ರ ಫೀಸು ವೇವ್ ಆಫ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. 15-20 ಕೋಟಿ ಅಂಥ ದೊಡ್ಡ ಲೀಡ್ರು ಮಧು ಬಂಗಾರಪ್ಪ. ಅವನ್ನ ಅನ್ಪಾಡ್ ಅಂತೀಯ ನೀನು? ಆಯ್ತಪ್ಪ, ನಿಂದು ಕ್ವಾಲಿಫಿಕೇಷನ್ ಏನು? ಎಲ್ಲಿ ಡಬಲ್ ಡಿಗ್ರಿ ಮಾಡಿದೆ? ಯಾವಾಗ ಓದಿ? ಎಲ್ಲಿ ಸರ್ಟಿಫಿಕೇಟು? ಅದೆಲ್ಲ ಪಾರ್ಲಿಮೆಂಟಲ್ಲಿ ಇದನ್ನು ಬಾಂಬ್ ಹಾಕ್ಸೋಕ್ಕೆ ಪಾಸ್ ಕೊಟ್ಬಿಟ್ಟು ಕರ್ಕೊಂಡೋಗಿ ಬಿಟ್ಟಲ್ಲಪ್ಪ. ಅದು ಏನಾಯಿತು ಕೇಸದು? ಅದು ದೇಶದ್ರೋಹ ಅಲ್ವಾ? ಅದು ದೇಶದ್ರೋಹ ಅಲ್ಲ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪ್ರಶ್ನೆ ಕೇಳಿದ್ರೆ ದೇಶದ್ರೋಹ, ನಾವು ಮಾತಾಡಿದ್ರೆ ದೇಶದ್ರೋಹ, ಸಿದ್ದರಾಮಯ್ಯನವರು ಮಾತಾಡಿದ್ರೆ ದೇಶದ್ರೋಹ, ಪ್ರಶ್ನೆ ಕೇಳಿದ್ರೆ ದೇಶದ್ರೋಹ. ನಿಮ್ಮ ಭಕ್ತರು ₹2 ಭಕ್ತರು ಮೆಸೇಜ್ ಹಾಕ್ತಾರೆ ಇದರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ವಿರುದ್ಧವಾಗಿ ಭಯಂಕರವಾಗಿ ಬೈದು ಹಾಕ್ತಾರೆ. ಅವರೆಲ್ಲ ನಮಗೆ ₹2 ಭಕ್ತರು. ಒಂದು ಮೆಸೇಜ್ ಹಾಕಿದ್ರೆ ₹2 ಕೊಡ್ತಾರಂತೆ ಬಿ ಜೆ ಪಿಯವರು. ಅದಕ್ಕೆ ಮೆಸೇಜ್ ಹಾಕಿ ಕೂತ್ಕೊಳ್ಳೋದು, ಬಾಯಿಗೆ ಬಂದಂಗೆಲ್ಲ ಮೆಸೇಜ್ ಹಾಕುವಂಥದ್ದು. ಆಮೇಲೆ ನೀವು 300-400 ಜನ ಇಟ್ಕೊಂಡಿದ್ದೀರಿ. ಯಾವಾಗ ಈಗ ನಾನು ಮಾತಾಡ್ತಿದ್ದಂಗೆ ಮೆಸೇಜು ತಗೋ ಪಟ ನನ್ನ ವಿರುದ್ಧ. ಅದು ನೋಡಿದ್ರೆ ನಮಗೆ ಡಿಸ್ಕಸ್ಟ್ ಆಗ್ಬಿಟ್ಟು ಪ್ರೆಸ್ ಮೀಟೇ ಮಾಡಬಾರ್ದು, ನಾನು ಬಿ ಜೆ ಪಿ ವಿರುದ್ಧ ಮಾತಾಡಬಾರ್ದು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಉದ್ದೇಶ.